ಈ ವಿಷನ್ ಬೋರ್ಡ್ ಮಾಡೋದಕ್ಕೆ ಬೇಕಾಗಿರೋ ಸಿಂಪಲ್ ಥಿಂಗ್ಸ್ ಅಂದರೆ ಒಂದು ಡ್ರಾಯಿಂಗ್ ಶೀಟ್ ಅಥವಾ ಚಾರ್ಟ್ ಪೇಪರು, ಜೊತೆಗೆ ಒಂದಷ್ಟು ಪ್ರಿಂಟೆಡ್ ಪಿಕ್ಚರ್ಸ್, ನಿಮ್ಮ ಮಗು ಯಾವ ಪಿಕ್ಚರ್ಸ್ ಹೇಳುತ್ತೆ ಅದು, ಜೊತೆಗೆ ಸ್ಕೆಚ್ ಪೆನ್ಸ್ ಅಥವಾ ಕ್ರಯಾನ್ಸು, ಅಂಟಿಸೋದಕ್ಕೆ ಗಮ್ಮು, ಜೊತೆಗೆ ಒಂದು ಕತ್ತರಿ. ನೆಕ್ಸ್ಟು ನೀವು ಮತ್ತು ಮಗು ಇಬ್ಬರು ಒಂದು ಕಡೆ ಕೂತ್ಕೊಂಡು ಮಗುಗೆ ಕೇಳಿ, ನಿನಗೆ ಯಾವ ಆ್ಯಕ್ಟಿವಿಟೀಸ್ ಇಷ್ಟ, ನಿನ್ನ ಫೇವ್ರೆಟ್ ಹಾಬಿ ಯಾವುದು, ನೀನೇನಾದರೂ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಏನನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ಯಾ, ಏನಾದರೂ ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಈ ಥರ ಮಗುವಿನ ಇಷ್ಟಗಳೇನು, ಸಣ್ಣ ಸಣ್ಣ ಗೋಲ್ಗಳೇನು ಅನ್ನೋದನ್ನು ತಿಳ್ಕೊಳ್ಳಿ. ನಂತರ ಮಗುಗೆ ಒಂದು ಬುಕ್ಕು ಮತ್ತು ಪೆನ್ ಕೊಟ್ಬಿಟ್ಟು ನೀವೇನೇನು ಲಿಸ್ಟ್ ಮಾಡಿದ್ದೀರಾ, ಅವರ ಇಷ್ಟಗಳು ಏನೇನು ಬರೆದಿದ್ದೀರಾ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಹೇಳಿ. ನೆಕ್ಸ್ಟು ಮಗು ಎಲ್ಲ ಆನ್ಸರ್ಸ್ ಬರೆದು ಕೊಟ್ಟ ಮೇಲೆ ಪೇರೆಂಟ್ಸ್ ಕೆಲಸ ಏನಪ್ಪ ಅಂತ ಅಂದರೆ ಅದ್ರ ರಿಲೇಟೆಡ್ ಪಿಕ್ಚರ್ಸ್ ಕಲೆಕ್ಟ್ ಮಾಡೋದು. ನಿಮಗೆ ಯಾವುದಾದ್ರೂ ಮ್ಯಾಗ್ಝಿನ್ಸ್ ಅಥವಾ ಪೇಪರಲ್ಲಿ ಆ ಪಿಕ್ಚರ್ ಸಿಕ್ತು ಅಂತ ಅಂದರೆ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೀವು ಕ್ಯಾನ್ವಾಗೆ ಹೋಗಿ ಆ ಪಿಕ್ಚರ್ಸ್ ಹುಡುಕಿ ಅದರ ಪ್ರಿಂಟ್ಔಟ್ ಕೂಡ ತಗೋಬೋದು. ಇಲ್ಲಿ ನನ್ನ ಮಗಳು ನನಗೆ ಸೈಕ್ಲಿಂಗ್ ಇಷ್ಟ, ಮತ್ತು ನಾನು ಜಿಮ್ನಾಸ್ಟಿಕ್ಸ್ ಕಲಿಬೇಕು, ಜೊತೆಗೆ ಸ್ವಿಮ್ಮಿಂಗ್ ಕಲಿಬೇಕು ಅಂತ ಬರ್ತಿದ್ದಾಳೆ. ಜೊತೆಗೆ ಒಂದಷ್ಟು ವಾಟರ್ ಪ್ಲೇಸಸ್ನ ವಿಸಿಟ್ ಮಾಡಬೇಕು ಅಂತ ಬರ್ತಿದ್ಲು. ಜೊತೆಗೆ ಅವಳಿಗೇನು ಇಷ್ಟ ಅನ್ನೋದರಲ್ಲಿ ಅವಳಿಗೆ ಫ್ರೆಂಡ್ಸ್ ಜೊತೆ ಆಟ ಆಡೋದು, ಜೊತೆಗೆ ಅವರ ತಂದೆ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಜೊತೆಗೆ ಫ್ಯಾಮಿಲಿ ಔಟಿಂಗ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ಲು. ಸೊ ನಾನು ಅದರ ರಿಲೇಟೆಡ್ ಒಂದಷ್ಟು ಪಿಕ್ಸ್ನ ಕ್ಯಾನ್ವಾದಲ್ಲಿ ಹುಡುಕಿ ಪ್ರಿಂಟ್ಔಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಫಾರ್ಮ್ಯಾಟ್ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನೂ ಅಲ್ಲ, ನಿಮ್ಮ ಮಗುಗೆ ಹೇಗೆ ಇಷ್ಟ ಆಗುತ್ತೋ ಅದನ್ನು ಹಾಗೆ ಪೇಸ್ಟ್ ಮಾಡೋದಕ್ಕೆ ಹೇಳಿ. ಜೊತೆಗೆ ಅವ್ರಿಗೇನಾದರೂ ಸ್ಕೆಚ್ ಪೆನ್ಸಲ್ಲಿ ಡೆಕೋರೇಟ್ ಮಾಡೋದಕ್ಕೆ ಇಷ್ಟ ಅಂತ ಅನಿಸಿದ್ರೆ ಅವ್ರಿಗೆ ಡೆಕೋರೇಟ್ ಮಾಡೋದಕ್ಕೆ ಹೇಳಿ. ನೀವು ಯಾವುದೇ ಫಾರ್ಮ್ಯಾಟ್ ಅಥವಾ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಯಾವುದನ್ನು ಫೋರ್ಸ್ಫುಲಿ ಮಾಡಿಸ್ಬೇಡಿ. ನಾನಿಲ್ಲಿ ಇನ್ನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಅಫರ್ಮೇಷನ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ದಟ್ ಮಗಳು ಪ್ರತಿದಿನ ಈ ವಿಷನ್ ಬೋರ್ಡ್ ನೋಡಿದಾಗ ಜೊತೆಗೆ ಅಫರ್ಮೇಷನ್ಸ್ ಕೂಡ ಓದ್ತಾಳೆ. ಅದರಿಂದ ಅವಳಿಗೆ ದಿನ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲ ರಾತ್ರಿ ಓದಿದ್ರೆ ಪಾಸಿಟಿವ್ ಆಗಿ ಎಂಡ್ ಆಗಬೇಕು ಡೇ ಅನ್ನೋದು ನನ್ನ ಉದ್ದೇಶ. ಇನ್ನೊಂದು ವಿಷಯ ನಾನಿಲ್ಲಿ ಆ್ಯಡ್ ಮಾಡಿರೋದು ಅಂತ ಅಂದರೆ ಐ ವಾಂಟ್ ಟು ಕ್ವಿಟ್ ಅಂತ. ಎಲ್ಲ ಮಗುವಲ್ಲೂ ಏನಾದರೂ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಇದ್ದೇ ಇರುತ್ತೆ. ನಾವು ಎಷ್ಟೋ ಸಲ ಮಕ್ಳಿಗೆ ಹೇಳ್ತಾ ಹೋಗ್ತೀವಿ ಈ ವಿಷಯಗಳನ್ನು ಮಾಡಬೇಡಿ ಅಂತ. ಬಟ್ ಅದನ್ನೇ ನಾವು ಇಲ್ಲಿ ವಿಷನ್ ಬೋರ್ಡಲ್ಲಿ ಆ್ಯಡ್ ಮಾಡೋದ್ರಿಂದ ಪ್ರತಿದಿನ ಮಕ್ಕಳು ಅದನ್ನು ನೋಡಿ ಅವ್ರ ತಲೆಯಲ್ಲಿ ರಿಜಿಸ್ಟರ್ ಆಗುತ್ತೆ, ಈ ವಿಷಯಗಳನ್ನು ನಾವು ರಿಪೀಟ್ ಮಾಡಬಾರ್ದು, ಈ ತಪ್ಪುಗಳನ್ನು ಮತ್ತೆ ಮಾಡಬಾರ್ದು ಅಂತ. ಇದು ಒಂದು ಸಿಂಪಲ್ ವಿಷನ್ ಬೋರ್ಡು. ನನ್ನ ಮಗಳ ವಯಸ್ಸಿಗೆ ಇದು ಸೂಟ್ ಆಗುತ್ತೆ. ಹೀಗೆ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ನೀವು ಇನ್ನಷ್ಟು ಅಡ್ವಾನ್ಸ್ಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಯಾವುದೇ ತಪ್ಪು ಅಥವಾ ಸರಿ ಅನ್ನೋದಿರಲ್ಲ. ವಿಷನ್ ಬೋರ್ಡು ಮಕ್ಕಳ ಗೋಲ್ಸ್ಗಳು ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಅದನ್ನು ಅವರು ಪ್ರತಿದಿನ ನೋಡೋದ್ರಿಂದ ಒಂದು ಮೋಟಿವೇಶನ್ ಕೂಡ ಸಿಗುತ್ತೆ. ಇದನ್ನು ಮಕ್ಕಳ ಸ್ಟಡಿ ಟೇಬಲ್ ಹತ್ರನೋ ಇಲ್ಲ ಅಂತ ಅಂದರೆ ಅವರ ಬೆಡ್ರೂಮಲ್ಲಿ ಪ್ರತಿದಿನ ನೋಡೋ ಥರ ಅಂಟಿಸಿ. ಸೊ ಡಿಯರ್ ಪೇರೆಂಟ್ಸ್, ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವ ಮಕ್ಕಳು ಕೂಡ ಲೇಸಿ ಆಗಿರಲ್ಲ. ಅವರಿಗೆ ಡೈರೆಕ್ಷನ್ ಅನ್ನೋದು ಗೊತ್ತಾಗದೇ ಇದ್ದಾಗ ಮಾತ್ರ ಅವರು ಲೇಸಿ ಆಗೋದಕ್ಕೆ ಸಾಧ್ಯ. ಈ ಆಕ್ಟಿವಿಟಿನ ನಿಮ್ಮ ಮಗು ಜೊತೆನೂ ಟ್ರೈ ಮಾಡಿ. ಅವ್ರಿಗೆ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಕ್ಟಿವಿಟಿಯಿಂದ ನಿಮ್ಮ ಮಗುವಿನ ಕ್ರಿಯೇಟಿವಿಟಿ, ಕಾನ್ಫಿಡೆನ್ಸ್ ಮತ್ತು ಮೋಟಿವೇಶನ್ ನ್ಯಾಚುರಲ್ ಆಗಿ ಗ್ರೋ ಆಗುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಮತ್ತಷ್ಟು ಪೇರೆಂಟಿಂಗ್ ಟಿಪ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.